ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಚೇತರಿಕೆಯ ಸರಣಿಯಲ್ಲಿ 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಇವತ್ತು ಕಲಿಕಾ ಹಾಳೆ 20ರ ಉತ್ತರಗಳನ್ನು ತಂದಿದ್ದೀನಿ. ಈ ಮೊದಲಿನ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ತಮಗೆ 8ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಬಹುದು. ಈ ವಿಡಿಯೋದ ಕಮೆಂಟ್ ಅಲ್ಲಿ ಸಹಿತ ಫಸ್ಟ್ ಆಗಿ ನಾನು ಪ್ಲೇ ಲಿಸ್ಟ್ ಲಿಂಕ್ ಅನ್ನು ಪಿನ್ ಮಾಡಿದ್ದೀನಿ. ಈ ವಿಡಿಯೋದ ಐ ಕಾರ್ಡ್ ಅಲ್ಲಿ ಸಹಿತ ಇದೇ ಪ್ಲೇ ಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ನೋಡಬಹುದು. ಹೊಸಬರಾಗಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಅವಶ್ಯವಾಗಿ ಒತ್ತಿ, ಇದರಿಂದ ಮುಂಬರ್ತಕ್ಕಂಥ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಎಸ್ ಸಂದೇಹಗಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ ಕಲಿಕಾ ಹಾಳೆ 20ರ ಉತ್ತರಗಳನ್ನ. ಸೊ ಇದು ಕಲಿಕಾಂಶ 7.2ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮಧ್ಯಕಾಲದ ಭಾರತದಲ್ಲಾದ ಸಮಾಜೋ ಧಾರ್ಮಿಕ ಬದಲಾವಣೆಗಳನ್ನ ವಿವರಿಸತಕ್ಕಂಥ ಸಾಮರ್ಥ್ಯವನ್ನ ಈ ಕಲಿಕಾಂಶದ ಮೂಲಕ ತಾವು ಗಳಿಸಿಕೊಳ್ತೀರಿ. ಕಲಿಕಾಂಶ 7.2 ಮಧ್ಯಕಾಲದ ಭಾರತದ ಧಾರ್ಮಿಕತೆಯ ಮೇಲೆ ಸೂಫಿಗಳ ಪ್ರಭಾವ. ಕಲಿವಿನ ಫಲ 7.2 ಮಧ್ಯಕಾಲದ ಭಾರತದಲ್ಲಾದ ಸಮಾಜೋ ಧಾರ್ಮಿಕ ಬದಲಾವಣೆಗಳನ್ನ ವಿವರಿಸುವರು. ಭಾರತೀಯ ಸಮಾಜಕ್ಕೆ ಸೂಫಿ ಪಂಥದ ಕೊಡುಗೆಗಳು ಅಂತ ಏನಿದೆ, ಸೊ ಕಲಿಕಾಂಶ ಇದೆ. ಸೊ ಸ್ವಲ್ಪ ನೋಡ್ಕೊಂಡು ಬರೋಣ ಏನ್ ಇಂಪಾರ್ಟೆಂಟ್ ಇದೆ ಅಂತಕ್ಕಂಥದ್ದು. ಈ ಸೂಫಿ ಪಂಥ ಮುಖ್ಯವಾಗಿ ಪರ್ಷಿಯಾ ದೇಶದಲ್ಲಿ ಆರಂಭವಾಯಿತು 12ನೇ ಶತಮಾನದ ಅಂತ್ಯದಲ್ಲಿ. ಸೊ ಖ್ವಾಜಾ ಮೈನುದ್ದೀನ್ ಚಿಸ್ತಿ ಇವರ ಆಗಮನದೊಂದಿಗೆ ಭಾರತವನ್ನ ಪ್ರವೇಶವನ್ನ ಮಾಡ್ತದೆ. ಈ ಸೂಫಿ ಪಂಥವನ್ನ ಹುಟ್ಟು ಹಾಕಿರ್ತಕ್ಕಂಥವ್ರು ಬಹುತೇಕರು ಉಣ್ಣೆ ಬಟ್ಟೆಗಳನ್ನ ಧರಿಸ್ತಾ ಇದ್ರು. ಈ ಉಣ್ಣೆ ಬಟ್ಟೆಯನ್ನ ಅರಬಿಕ್ ಭಾಷೆಯಲ್ಲಿ ಸೂಫ್ ಅಂತ ಕರೀತಾರೆ. ಅದಕ್ಕಾಗಿ ಉಣ್ಣೆ ಬಟ್ಟೆಯನ್ನ ಧರಿಸ್ತಕ್ಕಂಥ ಪಂಥದವರನ್ನ ಸೂಫಿಗಳು ಅಂತ ಕರೀತಿದ್ರು. ಮುಖ್ಯವಾಗಿ ಸೂಫಿ ಪಂಥ ಇಸ್ಲಾಂ ಧರ್ಮದ ಒಳಗೆ ಬರ್ತಕ್ಕಂಥ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಆಚಾರ ವಿಚಾರಗಳನ್ನ ಒಳಗೊಂಡಿದೆ. ಇವರು ಯಾವುದೇ ಕಾಲ, ಸ್ಥಳ, ಮಧ್ಯಸ್ಥರ ಮತ್ತು ಪರಿಸ್ಥಿತಿಯ ಪರಿಮಿತಿ ಇಲ್ಲದೆ ನೇರವಾಗಿ ದೇವರಿಗೆ ತಮ್ಮ ಪ್ರೀತಿ ಮತ್ತು ಭಕ್ತಿಯನ್ನ ಹಾಡು ಮತ್ತು ನರ್ತನದ ಮೂಲಕ ಅರ್ಪಿಸ್ತಾರೆ. ಸಾಮಾನ್ಯವಾಗಿ ಈ ಸೂಫಿ ಪಂಥದವರು ಖಾಂಗ್ ಅಂತಕ್ಕಂಥ ಸ್ಥಳಗಳಲ್ಲಿ ಮಧ್ಯರಾತ್ರಿ ಇರುವ ಬೆಂಕಿಯ ಸುತ್ತ ವಾದ್ಯಗಳನ್ನು ನುಡಿಸ್ತಾ ಹಾಡಿನ ಮುಖಾಂತರ ದೇವರಿಗೆ ಪ್ರೀತಿಯನ್ನ ವ್ಯಕ್ತಪಡಿಸ್ತಾರೆ. ಈ ಒಂದು ಸೂಫಿ ಪಂಥದ ಆಗಮನದಿಂದ ಭಾರತೀಯ ಸಮಾಜದ ಮೇಲೆ ಹಲವಾರು ಪ್ರಭಾವಗಳು ಉಂಟಾಗ್ತವೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಬೆಳವಣಿಗೆ ಆಯಿತು. ವಿವಿಧ ಮತಗಳ ನಡುವೆ ಸಾಮರಸ್ಯ ಕಂಡು ಬಂತು. ಉರ್ದು ಮತ್ತು ಹಲವು ಭಾರತೀಯ ಭಾಷೆಗಳಲ್ಲಿ ಸೂಫಿ ಸಾಹಿತ್ಯ ಬೆಳೆದು ಬಂದಿತು. ಅದರಲ್ಲಿ ಕಬೀರರ ದೋಹೆಗಳು, ಗಾಲಿಬರ ಶಾಹಿರಿಗಳು, ಸಂತ ಶಿಶುನಾಳ ಶರೀಫರ ತತ್ವಪದಗಳು ಪ್ರಸಿದ್ಧಿಯಾಗಿದ್ದಾವೆ ಅಂತ ಹೇಳ್ಬೋದು. ಇವೆಲ್ಲ ಸೂಫಿ ಪಂಥದ ಕೊಡುಗೆಗಳಾಗಿದ್ದವು ನಮ್ಮ ಭಾರತೀಯ ಇತಿಹಾಸಕ್ಕೆ. ಇಷ್ಟಿತ್ತು ಸೂಫಿ ಪಂಥದ ಬಗ್ಗೆ ತಮಗಿರ್ತಕ್ಕಂಥ ಒಂದು ಕಲಿಕಾಂಶದಲ್ಲಿರ್ತಕ್ಕಂಥ ಮುಖ್ಯಾಂಶ. ನೋಡುವ ಇದೇ ಕಲಿಕಾಂಶಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಏನು, ಉತ್ತರಗಳು ಸಹಿತ ಯಾವುವು ಅಂತ. ಮೊದಲ ಪ್ರಶ್ನೆ ಬಂತು, ಸೂಫಿಗಳು ಎಂದರೆ ಯಾರು, ಅವರು ಮುಖ್ಯ ಉದ್ದೇಶವೇನಾಗಿತ್ತು? ಎಸ್, ಉಣ್ಣೆ ಬಟ್ಟೆಯನ್ನ ಧರಿಸ್ತಕ್ಕಂಥ ಪಂಥದವರನ್ನ ಏನಂತ ಕರಿತಿದ್ರು? ಸೂಫಿಗಳು ಅಂತ ಕರಿತಿದ್ರು. ಇವರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಈ ಸೂಫಿ ಪಂಥದವರು ಇಸ್ಲಾಂ ಧರ್ಮದ ಒಳಗೆ ಬರ್ತಕ್ಕಂಥ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಆಚಾರ ವಿಚಾರಗಳನ್ನ ತಿಳಿಸ್ತಾ ಇದ್ರು. ಮುಖ್ಯವಾಗಿ ದೇವರಿಗೆ ತಮ್ಮ ಪ್ರೀತಿ ಮತ್ತು ಭಕ್ತಿಯನ್ನ ಹಾಡಿನ ನರ್ತನದ ಮೂಲಕ ಇವರು ಏನ್ ಮಾಡ್ತಿದ್ರು? ಅರ್ಪಿಸ್ತಿದ್ರು ಸೂಫಿಗಳು. ಇದೇ ಒಂದು ಮುಖ್ಯ ಉದ್ದೇಶ ಆಗಿತ್ತು. ಮುಂದಿನ ಪ್ರಶ್ನೆ 2 ಚಟುವಟಿಕೆ. ಸೂಫಿಗಳ ಮುಖ್ಯ ತತ್ವಗಳು ಯಾವುವು? ನಿಮ್ಮ ಸುತ್ತಮುತ್ತ ಯಾವುದೇ ಸೂಫಿ ಸಂತರ ಉರುಸುಗಳಾಗುತ್ತಿದ್ದರೆ ಆ ಉರುಸಿನ ಬಗ್ಗೆ ಮಾಹಿತಿ ಸಂಗ್ರಹಿಸಿ ತಿಳಿಸಿ ಅಂತ ಹೇಳಿದ್ದಾರೆ. ಉತ್ತರ ನೋಡೋಣ. ಮೊದಲನೇ ತತ್ವ ಏನಪ್ಪಾ ಅಂತಂದ್ರೆ, ಇದು ಇಸ್ಲಾಂ ಧರ್ಮದ ಒಳಗೆ ಬರ್ತಕ್ಕಂಥ ಒಂದು ಪ್ರತ್ಯೇಕವಾದ ಆಚಾರ ವಿಚಾರಗಳನ್ನ ತಿಳಿಸಿಕೊಡ್ತದ ಸೂಫಿ ಪಂಥ. ಎರಡನೇದು, ದೇವರಿಗೆ ತಮ್ಮ ಪ್ರೀತಿ ಮತ್ತು ಭಕ್ತಿಯನ್ನ ನರ್ತನದ ಮೂಲಕ ಏನಾಗ್ತದಪ್ಪ ಅಂದ್ರೆ ಅರ್ಪಣೆಯನ್ನ ಮಾಡೋದಾಗದ. ಮೂರನೇದೇನು, ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಭಗವಂತ ಮತ್ತು ಮನುಷ್ಯ ಬೇರೆ ಬೇರೆ ಅಲ್ಲ ಎಂಬುದೇ ಈ ಸೂಫಿ ಪಂಥದ ಮುಖ್ಯ ತತ್ವ ಇತ್ತು. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಇದೆ. ಈ ಮೂರು ಏನಪ್ಪಾ ಅಂತಂದ್ರೆ ಸೂಫಿ ಪಂಥದ ತತ್ವಗಳು ಆಗಿದ್ದವು. ಇನ್ನ ಈ ಸೂಫಿ ಪಂಥರ ಉರುಸುಗಳು ಎಲ್ಲಿ ನಡೀತಾವಪ್ಪ ಅಂತಂದ್ರೆ, ಅದು ವಿಜಯಪುರ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಬೀದರ್ಗಳಲ್ಲಿ ಏನಾಗ್ತಾವಪ್ಪ ಅಂದ್ರೆ ತುಂಬಾ ವಿಜೃಂಭಣೆಯಿಂದ ಪ್ರಸ್ತುತವಾಗಿ ಸಹಿತ ಉರುಸುಗಳು ಏನದಾವ ಚಾಲ್ತಿಯಲ್ಲಿದ್ದಾವೆ. ದಯಮಾಡಿ ತಾವೇನ್ ಮಾಡ್ಬೋದು, ಆ ಉರುಸುಗಳಿಗೆ ಸಂಬಂಧಪಟ್ಟಂತೆ ಚಿತ್ರಗಳನ್ನ ಸಂಗ್ರಹಿಸಿದ್ರೆ ಎಸ್ ಆ ಉರುಸಿನಲ್ಲಿರ್ತಕ್ಕಂಥ ವಿಶೇಷತೆಗಳನ್ನ ತಾವೇನ್ ಮಾಡಿ ಸ್ವಲ್ಪ ತಾವುಗಳು ಕೂಡ ಶ್ರಮ ಪಟ್ಟಿದ್ದೆ ಆದ್ರೆ ಉತ್ತರ ಸಿಗ್ತದ. ವಿಜಯಪುರ, ಗುಲ್ಬರ್ಗ ಮತ್ತು ಬೀದರ್ನಲ್ಲಿರ್ತಕ್ಕಂಥ ಸೂಫಿ ಸಂತರ ಉರುಸು ಬಹಳ ಜಗತ್ ಪ್ರಸಿದ್ಧವಾಗಿದ್ದಾವೆ ಅಂತಾನೂ ಕೂಡ ನಾವು ಹೇಳಿದ್ರೆ ತಪ್ಪಾಗಲಾರದು. ಮುಂದಿನ ಪ್ರಶ್ನೆ ಎಸ್ ಚಟುವಟಿಕೆ 3ರಲ್ಲಿ
ಸೂಫಿಗಳು ಮತ್ತು ಭಕ್ತಿ ಪಂಥಗಳ ನಡುವಿನ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನ ಬರೆಯಿರಿ ಅಂತ ಕೇಳಿದ್ದಾರೆ. ಹಾಗಾದ್ರೆ ಸೂಫಿಗಳ ಮತ್ತು ಭಕ್ತಿ ಪಂಥಗಳ ತತ್ವಗಳ ನಡುವೆ ಯಾವ ತರನಾಗಿರ್ತಕ್ಕಂಥ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನ ಕಾಣ್ತೀವಿ. ಫಸ್ಟ್ ಹೇಳ್ಬಹುದು ಅಂತಂದ್ರೆ, ಸೂಫಿಗಳ ಮೊದಲ ತತ್ವ ಇತ್ತು ಭಗವಂತ ಮತ್ತು ಮನುಷ್ಯ ಬೇರೆ ಬೇರೆ ಅಲ್ಲ ಅಂತಕ್ಕಂಥದ್ದನ್ನ ತಿಳಿಸಿತು. ಬಟ್ ಭಕ್ತಿ ಪಂಥದಲ್ಲಿ ಭಗವಂತ ಮತ್ತು ಮನುಷ್ಯ ಬೇರೆ ಬೇರೆ ಅಂತಕ್ಕಂಥದ್ದು ಏನಾಯ್ತಪ್ಪ ಅಂದ್ರೆ ಗೊತ್ತಾಯ್ತು. ಭಗವಂತ ಮತ್ತು ಮನುಷ್ಯ ಒಂದೇ ಅಂತಕ್ಕಂಥದ್ದು ಸೂಫಿ ಪಂಥದಲ್ಲಾದ್ರೆ, ಭಗವಂತ ಮತ್ತು ಮನುಷ್ಯ ಬೇರೆ ಬೇರೆ ಸ್ಥಾನ ಅಂತ ಹೇಳಿದವರು ಭಕ್ತಿ ಪಂಥದಲ್ಲಿರ್ತಕ್ಕಂಥ ನಾಯಕರು. ಇದು ಒಂದೇ ವ್ಯತ್ಯಾಸ. ಇನ್ನು ಎರಡನೇದು ಏನ್ ಹೇಳ್ಬಹುದಪ್ಪ ಅಂದ್ರೆ, ಸೂಫಿ ಪಂಥರು ಸಾಮಾನ್ಯವಾಗಿ ಉಣ್ಣೆ ಬಟ್ಟೆಯನ್ನು ಧರಿಸ್ತಕ್ಕಂಥ ಸಂತರು ಆಗಿದ್ರು. ಆದ್ರೆ ಭಕ್ತಿ ಪಂಥದಲ್ಲಿ ಬಟ್ಟೆಗಳನ್ನು ಇಂಥದ್ದೇ ಧರಿಸಬೇಕು ಅಂತಕ್ಕಂಥ ನಿಯಮ ನೀತಿ ಇರಲಿಲ್ಲ. ಮೂರನೇ ಒಂದು ವ್ಯತ್ಯಾಸ, ಮುಖ್ಯವಾಗಿ ಸೂಫಿ ಪಂಥ ಇಸ್ಲಾಂ ಧರ್ಮದ ಒಳಗೆ ಬರ್ತಕ್ಕಂಥ ಒಂದು ಪ್ರತ್ಯೇಕವಾದ ಆಚಾರ ವಿಚಾರಗಳನ್ನು ತೋರಿಸಿತು. ಆದ್ರೆ ಭಕ್ತಿ ಪಂಥದಲ್ಲಿ ವಿಶೇಷವಾಗಿ ಹಿಂದೂ ಧರ್ಮದ ಒಳಗೆ ಬರ್ತಕ್ಕಂಥ ಆಚಾರ ವಿಚಾರಗಳನ್ನ ಅದನ್ನ ಏನ್ ಮಾಡುತ್ತಪ್ಪ ಅಂದ್ರೆ ತಿಳಿಸಿಕೊಟ್ಟಿತ್ತು ಅಂತ ನಾವು ಏನ್ ಮಾಡಬಹುದು, ಈ ವ್ಯತ್ಯಾಸದಲ್ಲಿ ಬರಿಬಹುದು. ಸೂಫಿ ಪಂಥದಲ್ಲಿ ಇಸ್ಲಾಂ ಧರ್ಮದ ಆಚಾರ ವಿಚಾರಗಳಿದ್ರೆ, ಭಕ್ತಿ ಪಂಥಗಳಲ್ಲಿ ವಿಶೇಷವಾಗಿ ಹಿಂದೂ ಧರ್ಮಕ್ಕೆ ಒಂದು ಹೆಚ್ಚಿನ ಪ್ರಾಶಸ್ತ್ಯವಾಗಿ ಕೊಟ್ಟು ಆ ಹಿಂದೂ ಧರ್ಮದ ವಿಚಾರಗಳನ್ನ ನಾವೇನ್ ಮಾಡಬಹುದು, ನೋಡಬಹುದು. ಇಷ್ಟು ಭಕ್ತಿ ಪಂಥದ ತತ್ವಗಳಿಗೂ ಮತ್ತು ಸೂಫಿ ಪಂಥದ ತತ್ವಗಳಿಗಿರ್ತಕ್ಕಂಥ ನಾವು ಸಾಮ್ಯತೆ ವ್ಯತ್ಯಾಸಗಳ ಪಟ್ಟಿಗಳಲ್ಲಿ ಬರಿಬಹುದಾಗಿತ್ತು. ಇಷ್ಟೇ ಇತ್ತು ವಿದ್ಯಾರ್ಥಿಗಳೇ ಕಲಿಕಾ ಹಾಳೆ 20ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನ. ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಇರಲಿ, ಶೇರ್ ಸಹಿತ ಅವಶ್ಯವಾಗಿರಲಿ. ನಾವುಗಳು 8ನೇ ತರಗತಿಯಲ್ಲಿ ಹಿಂದಿ ಮತ್ತು ವಿಜ್ಞಾನ ವಿಷಯದಲ್ಲಿ ಸಹಿತ ಕಲಿಕಾ ಹಾಳೆಗಳಿಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನ ಪೋಸ್ಟ್ ಮಾಡ್ತಾ ಇದ್ದೀವಿ. ಸೊ ದಯಮಾಡಿ ಆ ವಿಡಿಯೋಗಳನ್ನ ಸಹಿತ ತಾವುಗಳು ಅವಶ್ಯಕವಾಗಿ ನೋಡಬೇಕು. ನಿಮ್ಮ ಎಲ್ಲ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಈ ವಿಡಿಯೋಗಳ ಲಿಂಕ್ಗಳನ್ನು ತಾವುಗಳು ಶೇರ್ ಮಾಡಿ. ನಿಮ್ಮ ಶಾಲೆಯ ವಾಟ್ಸಪ್ ಗ್ರೂಪ್ಗಳಾಗಿರ್ಬೋದು, ಓಕೆ, ಸೊ ತಮ್ಮ ಇನ್ಸ್ಟಾದಲ್ಲಾಗಿರ್ಬೋದು, FB ಅವೆಲ್ಲ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನಮ್ಮ ವಿಡಿಯೋಗಳನ್ನು ತಾವೆಲ್ಲರೂ ಕೂಡ ಹಂಚ್ತೀರಿ. ಸೊ ನಮ್ಮ ವಿಡಿಯೋಗಳು ನಿಮಗೆ ಬೆನಿಫಿಟ್ ಆಗಿದ್ದಾವೆ ಅಂತ ಅನ್ಕೊಳ್ತಾ, ಏನಾದರೂ ಸಂದೇಹಗಳಿದ್ರೆ ತಾವು ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಅನ್ನ ಮಾಡಿ. ಮುಂದಿನ ವಿಡಿಯೋ ಯಾವುದು ಅಂತ ತಮಗೆ ಗೊತ್ತಾಗಬೇಕಾದ್ರೆ ಸೊ ತಾವುಗಳು ಏನ್ ಮಾಡಬಹುದು ಅಂತಂದ್ರೆ, ಸೊ ಚಾನಲ್ನ ವಿಡಿಯೋ ಟ್ಯಾಬ್ಗೆ ಹೋದ ನಂತರ ಅಲ್ಲಿ ಮೇಲೇನೆ ಒಂದು ವಿಡಿಯೋ ಕಾಣುತ್ತೆ ಅಪ್ಕಮಿಂಗ್ ವಿಡಿಯೋ ಅಂತ. ಸೊ ಥಂಬ್ನೇಲ್ ಮೂಲಕ ಗುರುತಿಸ್ಕೊಡ್ರಿ ಅದು ಯಾವ ಕ್ಲಾಸ್ ಇದೆ, ಯಾವ ಸಬ್ಜೆಕ್ಟ್ ಇದೆ. ಅದರ ಕೆಳಗಡೆ ಅಪ್ಕಮಿಂಗ್ ಅಲ್ಲಿ ಡೇಟ್ ಮತ್ತು ಟೈಮಿಂಗ್ ಇರುತ್ತೆ. ಅದು ಯಾವ ಒಂದು ದಿನಾಂಕದು ಯಾವ ಸಮಯಕ್ಕೆ ಅದು ಹೋಸ್ಟ್ ಆಗುತ್ತೆ ಅಂತ ಕನ್ಫರ್ಮ್ ಮಾಡಿ ಆ ವಿಡಿಯೋವನ್ನ ನೋಡಿ. ಮತ್ತೆ ಸಿಗ್ತೀನಿ ಕಲಿಕಾ ಹಾಳೆ 21ರ ಉತ್ತರಗಳೊಂದಿಗೆ. ಅಲ್ಲಿಯವರೆಗೂ ಬಾಯ್.